ಅಯ್ಯಪ್ಪ ದಿಂತಕ ತೋಂ ತೋಂ ಸ್ವಾಮಿ ದಿಂತಕ ತೋಂ ತೋಂ ಅಯ್ಯಪ್ಪ 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 ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪ ದಿಂತಕ ತೋಂ ತೋಂ ಬಂದೋಮಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ರಕ್ಷಿಂಚಪ್ಪ ಅಯ್ಯಪ್ಪ ಗುರುವಿನ ಗುರುವೇ ಅಯ್ಯಪ್ಪ ಗುರುನಾಥ ಅಯ್ಯಪ್ಪ ಸದ್ಗುರುನಾಥ ಅಯ್ಯಪ್ಪ ಬಿಲಾಳಿ ವೀರ ಅಯ್ಯಪ್ಪ ವೀರಮಣಿಕಂಠ ಅಯ್ಯಪ್ಪ ರಾಜಾದಿರಾಜ ಅಯ್ಯಪ್ಪ ರಾಜಕುಮಾರ ಅಯ್ಯಪ್ಪ ಪಂದಳ ರಾಜ ಅಯ್ಯಪ್ಪ ಪಂಪಾವಾಸ ಅಯ್ಯಪ್ಪ ನಿಲಮೆಲೆ ವಾಸ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿದಿಂದ ಕತೋಂ ತೋಂ ಅಯ್ಯಪ್ಪ 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 ಸ್ವಾಮಿಯೇ ಸ್ವಾಮಿದಿಂದ ಕತೋಂ ತೋಂ ಅಯ್ಯಪ್ಪದಿಂದ ಕತೋಂ ತೋಂ ಸ್ವಾಮಿದಿಂದ ಕತೋಂ ತೋಂ ಅಯ್ಯಪ್ಪದಿಂದ ಕತೋಂ ತೋಂ ಅಯ್ಯಪ್ಪದಿಂದ ಕತೋಂ ತೋಂ ಸ್ವಾಮಿದಿಂದ ಕತೋಂ ತೋಂ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಬಂದೋಮಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ರಕ್ಷಿಂಚಪ್ಪ ಅಯ್ಯಪ್ಪ ಗುರುವಿನ ಗುರುವೇ ಅಯ್ಯಪ್ಪ ಗುರುನಾಥ ಅಯ್ಯಪ್ಪ ಸದ್ಗುರುನಾಥ ಅಯ್ಯಪ್ಪ ಅನಾಥ ರಕ್ಷಕ ಅಯ್ಯಪ್ಪ ಆಪದ್ ಬಾಂಧವ ಅಯ್ಯಪ್ಪ ಬಿಲಾಳಿ ವೀರ ಅಯ್ಯಪ್ಪ ವೀರಮಣಿಕಂಠ ಅಯ್ಯಪ್ಪ ರಾಜಾದಿರಾಜ ಅಯ್ಯಪ್ಪ ಅಯ್ಯಪ್ಪ ಈ ರೋಡ್ ಹೆಂಗಿದೆ ಅಂದರೆ ನಿನ್ನೆ ರಾತ್ರಿ ಜಾಸ್ತಿ ಮಳೆ ಬಿತ್ತು ಅದರಿಂದ ಅಯ್ಯಪ್ಪ 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 ನೋಡಿ ಯಾವ ಥರ ಇದೆ ಅಂದರೆ ಈ ಥರ ನೀರಿದ್ರೆ ತುಂಬ ಕಷ್ಟ ನಮ್ಗೆ ಹೋಗೋಕ್ಕೆ, ಯಾಕಂದರೆ ಕಾಲುಗಳೆಲ್ಲ ಡ್ಯಾಮೇಜ್ ಆಗಿಬಿಡ್ತವೆ. ಅಯ್ಯಪ್ಪ ಅಯ್ಯಪ್ಪ ಹೆವಿ ಮಳೆ ಬಿತ್ತು ರಾತ್ರಿ, ಸಮುದ್ರ ಇದ್ದಂಗೆ ಐತೆ ಇಲ್ಲಿ. ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪದಿಂದ ಕತೋಂ ತೋಂ ಸ್ವಾಮಿದಿಂದ ಕತೋಂ ತೋಂ ಸ್ವಾಮಿದಿಂದ ಕತೋಂ ತೋಂ ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ. ಈ ಥರ ರೋಡ್ಗಳು ಡ್ಯಾಮೇಜ್ ಇದ್ರೆ ಹೋಗೋದು ತುಂಬ ಕಷ್ಟ, ಯಾಕಂದರೆ ಕಾಲುಗಳು ತೂತುಗಳು ಬಿದ್ದುಬಿಡ್ತವೆ. ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ. ಸುರಾಸ್ವಾಮಿ ಗಂಗಾವತಿಯಿಂದ 120 ಕಿಲೋಮೀಟ್ರು ಬಂದು ನಮಗೆ ಕಲ್ಲೆಟ್ಟು ಬಿದ್ದಿದೆ ಅಂದ ತಕ್ಷಣ ಬಂದು ಟ್ರೀಟ್ಮೆಂಟ್ ಕೊಟ್ಟು ಸ್ವಾಮಿಯವರು ಒಂದಿನ ನಮ್ಮ ಜೊತೆ ಇದ್ದು ಇವತ್ತು ಹೊರಡ್ತಿದ್ದಾರೆ. ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ. ಈಗ ಸ್ವಾಮಿಯವ್ರು ಯಾರೋ ಬಂದು ಪ್ರಸಾದ ಕೊಟ್ಟೋದ್ರು. ಬೆಳಗ್ಗೆನೇ ಪೂಜೆಗೆ ಬಂದಿದ್ರು, ಮಂಜುನಾಥ್ ಬಡಿಗರ್ ಅಂತ ಹನುಮಸಾಗರಲ್ಲಿ. ಮುಂದೆ ಹೋಗಿ ಪ್ರಸಾದ ಮಾಡ್ಕೋಬೇಕು. ಸ್ವಾಮಿ ಶರಣಮಯ್ಯಪ್ಪ. ಬರ್ತಾ ಇದ್ರೆ ಪ್ರಸಾದ ಮಾಡೋಕ್ಕೆ ಬೆಳಗ್ಗೆ ಜಾಗ ಹುಡ್ಕೊಂಬಂದ್ವಿ. ರಾತ್ರಿ ಮಳೆ ಬಿತ್ತಿತ್ತ, ಅದರಿಂದ ಜಾಗ ಎಲ್ಲೂ ಸಿಗಲಿಲ್ಲ. ರೋಡಲ್ಲಿ ಇಲ್ಲೇ ಒಂದು ದಿಂಡೆ ಕಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಇಲ್ಲೇ ಪ್ರಸಾದ ಮಾಡೋಣ ಅಂತ ಹೋಗಿ ಕುತ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಪ್ರಸಾದ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಹೊರಡಬೇಕು. ಸ್ವಾಮಿಗಳು ಯಾರೋ ಇನ್ಫಾರ್ಮೇಷನ್ ಕೊಟ್ಟವ್ರೆ. ಸ್ವಾಮಿಗಳೆಲ್ಲ ಗಾಡಿ ಹಾಕ್ಕೊಂಬಂದ್ಬಿಟ್ಟು ನಾವು ನಾಷ್ಟ ಮಾಡ್ತಾಯಿದ್ರಿ. ಇಲ್ಲಿ ನೋಡಿ ಯಾವ ಥರ ಸ್ವಾಮಿಗಳು ಬಂದವರು ಅಂದರೆ, ಸುಸ್ತಾಯ್ತಂತ ಬಂದು ಇಲ್ಲಿ ಗದಗ ಜಿಲ್ಲೆ ಎಂಟ್ರಿ ಆಗಿ ಸ್ವಲ್ಪ ಹೊತ್ತು ಮೋರಿಗೆ ಸಿಕ್ತು. ಯಾಕಂದರೆ ನೆನ್ನೆಲ್ಲ ಮಳೆ ಬಿತ್ತಿತ್ತು, ಎಲ್ಲೂ ಕೂರಕ್ಕೂ ಆಗ್ತಿರಲಿಲ್ಲ. ಅದರಿಂದ ಇಲ್ಲಿ ಮೋರಿಗೆ ಸಿಕ್ಕಿದಾಗ ಬಂದು ಕೂತ್ಕೊಂಡು ಹೇಳಿ ರೆಸ್ಟ್ ಮಾಡ್ತಾಯಿದ್ದೀವಿ. ಬಿಸಿಲು ಇಲ್ಲಿಂದ ಇಲ್ಲಿ ಹೊರಡೋಣ. ಇನ್ನು 8 ಕಿಲೋಮೀಟ್ರ್ ಇದೆ. ಇವತ್ತು ಹಾಲ್ಟಿಂಗ್ ಪಾಯಿಂಟ್ ನೈಟು ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋಣ ಇವತ್ತು. ಯಾಕಂದರೆ ನೆನ್ನೆ ಬಟ್ಟೆ ಎಲ್ಲ ನನ್ನ ತ್ಯಾವನೇ ಇದ್ದಾವೆ, ಎಲ್ಲ ಇವತ್ತು ಒಣಗಾಕ್ಬೇಕು. ಸ್ವಾಮಿ ಶರಣಮಯ್ಯ. ಹೋಗೋ ದಾರಿಯಲ್ಲಿ ನಮ್ಗೆ ಈ ಥರ ಕಾಣಿಸ್ಬಿಟ್ರೆ ಒಂಥರ ಹತ್ತಿ ಮೇಲೆ ಕಾಲು ಇಟ್ದಂಗೆ ಮೆತ್ತಗೆ ಇರ್ತದೆ. ಅದರಿಂದ ಇದರೆಲ್ಲ ಜಾಸ್ತಿ ನಡೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಖುಷಿ ಅಂದರೆ ಖುಷಿ ಆಗ್ತದೆ ನಮಗಿಂತ ಸಿಕ್ಬಿಟ್ರೆ. ನೋಡಿ ನಮ್ಮ ಗಣೇಶ ಸ್ವಾಮಿ ಹೆಂಗೆ ಹೋಗ್ತವ್ರು ನೋಡಿ, ಸಾಕು ಗಲೀಜ್ ಆಗ್ತಾವ ಅಂತ ಕೂಡ ಯೋಚನೆ ಮಾಡೋಲ್ಲ ನಮ್ಮ ಸ್ವಾಮಿ, ಹೋಗ್ತಾ ಇರೋದಷ್ಟೇ. ಸ್ವಾಮಿ ಶರಣ. ಅಂದರೆ ಸುಮ್ಮನೆ ಬೇಜಾರಾಗ್ದಿರ ಕಾಮಿಡಿ ಥರ ಆಡ್ಕೊಂಡು ಹೋಗ್ಬೇಕಂದ್ರೆ ಈ ಥರ ಬಾಟ್ಲು ತಲೆ ಮೇಲೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದು ಒಂಥರ ಇದೊಂಥರ ಖುಷಿ ನಮಗೆ. ಸ್ವಾಮಿ ನೋಡಿ, ಇಲ್ಲಿ ಸ್ನಾನ ಮಾಡೋಕ್ಕೆ ನೀರಿಲ್ಲ ಅಂತ ನಮ್ಮ ಇಲ್ಲಿ ದೇವಸ್ಥಾನದಲ್ಲಿ ಗಜೇಂದ್ರಗಢದಲ್ಲಿ ನೀರು ಟ್ಯಾಂಕರ್ ತರಿಸಿದ್ದಾರೆ. ಟ್ಯಾಂಕು ಈಗ ನೀರಿಟ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡ್ಕೋಬೇಕು. ಯಾಕಂದರೆ ನಿನ್ನೆ ಮಳೆ ಬಿದ್ದು ಎಲ್ಲ ಸ್ಮೆಲ್ ಆಗಿಬಿಟ್ಟಿದೆ. ಅದರಿಂದ ನೋಡಿ, ಸರ್ಪ್ ತಂದಿಲ್ಲ ಅಂತ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಸೋಪ್ನೇ ಸರ್ಪ್ ಮಾಡ್ತಾಯಿದ್ದೀನಿ. ಹಿಂಗಂದರೆ ನೋಡಿ ಸರ್ಪ್ ನೀರು ಆಗಿಬಿಡ್ತಾವೆ ಎಲ್ಲ. ಸ್ವಲ್ಪ ಹೊತ್ತು ನಂದಿಟ್ಬಿಟ್ಟು ಮತ್ತು ವಾಶ್ ಮಾಡ್ಬೇಕು ಬಟ್ಟೆ. ತುಂಬ ದಿನ ಆಯಿತು, ಯಾಕಂದರೆ ನಾರ್ಮಲಾಗಿ ಹಾಕ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮದು ಶೆಟ್ಟನ್ನು ಜಾಸ್ತಿ ಬರುತ್ತೆ, ಅದರಿಂದ ನಾವು ಸೋಪ್ ಹಾಕಿ ಬಟ್ಟೆ ಒಗಿಲೇಬೇಕು. ಮಾಡೋಣ, ಕಟ್ ಮಾಡ್ಬೇಕು. ಪಾಪ ತಣ್ಣಗೆ ಮಾಡಬೇಕು, ಕಷ್ಟ ಬೀಳ್ತಾವ್ರೆ.
ಏ ಮುಗೀತು, ಟೈಮ್ ಆಯ್ತಲ್ಲ. ನೋಡಿ ನಮ್ಮ ಸ್ವಾಮಿಗೆ ನೆನ್ನೆ ಎಲ್ಲ ಮೊನ್ನೆ ಮುಳ್ಳು ಚುಚ್ಕೊಂಡಿತ್ತು. ಮೊನ್ನೆ ಎಲ್ಲ ಚೆಕ್ ಮಾಡಿದ್ವಿ, ಇಲ್ಲ ಅಂದ್ಕೊಂಡು ಬಿಟ್ಟಿದ್ವಿ. ಈಗ ನೋಡಿದ್ರೆ ಇದೆ ಹೋಗ್ಬಿಟ್ಟಿದೆ ಅದು. ಒಳಗಡೆ ಹೋಗ್ಬಿಟ್ಟಿದೆ ಅಂತೆ. ತುಂಬ ಅಂದರೆ ತುಂಬ ನೋವಾಗ್ತಿದೆ ಸ್ವಾಮಿಗೆ. ಡ್ಯೂ ಕಟ್ಕೊಬಿಟ್ಟಿದೆ ಒಳಗೆ. ಅದರಿಂದ ಇವತ್ತು ಮುಳ್ಳು ತೆಗಿತಾ ಇದ್ದೀವಿ. ಆಲ್ಟಿಂಗ್ ಪಾಯಿಂಟ್ ಬಂದ್ವಿ ಇವತ್ತು. ಬೇಗ ಬಂದು ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ನಾನ ಮಾಡಿ ಪ್ರಸಾದ ಮಾಡಿ ಕೂತಿದ್ವಿ. ಹಂಗೆ ಚೆಕ್ ಮಾಡಿಬಿಡೋಣ ಇವತ್ತು ಫ್ರೀ ಇದ್ವಲ್ಲ ಅಂತ ನೋಡಿದ್ರೆ ಇತ್ತು ಮುಳ್ಳು. ನೀರು ಡ್ಯೂ ಬರ್ತಾ ಇದೆ ಆಚೆ. ಗಣೇಶಮ್ಮಿ ನೋವ್ತಿದ್ಯಾ? ನೋವಿದೆಯಾ? ಹೆಂಗಿದೆ ಅಂತ ನೋಡಿ. ಸುಮ್ಮನೆ ಟಾರ್ಚ್ ಕರೆಕ್ಟಾಗಿ ಹಾಕೋದು. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಒಗೆದ್ಬಿಟ್ಟು ಒಣಗಾಕಿದ್ದೀವಿ ನೋಡಿ. ಎಲ್ಲ ಒಣಗ್ತಾ ಇದ್ದಾವೆ. ಬಿಸಿಲು ಲೈಟಾಗಿದೆ ಇವಾಗ. ನೋಡಿ ಎಲ್ಲ ಇಲ್ಲೇ ಇದ್ದಾವೆ. ಎಷ್ಟು ಬಟ್ಟೆ ಇದ್ದಾವೆ ನೋಡಿ. ನಮ್ಮ ಸ್ವಾಮಿಯವ್ರು ಕುತ್ಕೊಂಡು ಸ್ವಾಮಿಯವ್ರಿಗೆ ಮಾತಾಡ್ತಿದ್ದಾರೆ. ಸ್ವಾಮಿಗೆ ರೆಸ್ಟ್ ಮಾಡೋದಂದರೆ ಇಷ್ಟ ಆಗಲ್ಲ. ಟೈಮ್ ಪಾಸ್ ಮಾಡಿ ಕುತ್ಕೊಂಡು ಅದು ಇದು ಯಾರೋ ಒಬ್ರು ಸಿಕ್ಕಿದಾಗ ಮಾತಾಡ್ತಾನೆ ಇರ್ಬೇಕು ನಮ್ಮ ಸ್ವಾಮಿ, ಗುರುಸ್ವಾಮಿ. ಇದೇ ನೋಡಿ ನಮ್ಮ ಸನ್ನಿಧಾನ. ಇವತ್ತು ಗಜೇಂದ್ರಗಡ ಅನ್ನೋ ತಾಲೂಕಲ್ಲಿ, ಗದಗ ಡಿಸ್ಟಿಕಲ್ಲಿದ್ದೀವಿ. ಇವತ್ತು ಬಂದು ನೋಡಿ ನಮ್ಮ ಸ್ವಾಮಿಗಳು ಮಲಗಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಡೇ ಎಲ್ಲ ನಡೆದಿರ್ತೀವಿ. ಬೆಳಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಪಂಪ ಮಾಡಿ ಮತ್ತು 4 ಗಂಟೆಗೆಲ್ಲ ನಮ್ಮ ಜರ್ನಿ ಶುರು ಮಾಡ್ತೀವಿ. ಇವತ್ತು ಬಂದುಬಿಟ್ಟು ನಮ್ಮ ಸನ್ನಿಧಾನ ಬಂದುಬಿಟ್ಟಿದೆ ನೋಡಿ. ನಮ್ಮ ಅಯ್ಯಪ್ಪ ನೋಡಿ ಇಲ್ಲಿ ಕೂತಿದ್ದಾರೆ. ಇವತ್ತಿಲ್ಲೇ ಪೂಜೆ ಮಾಡಿಕೊಂಡು ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆನೇ 4 ಗಂಟೆಗೆ ಹೊರಡಬೇಕು. ಸನ್ನಿಧಾನ ತುಂಬ ಚೆನ್ನಾಗಿದೆ. ನೀರು ಎಲ್ಲ ಅನುಕೂಲ ಇದೆ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ ಅಯ್ಯಪ್ಪ.